ವೀಕ್ಷಕರೇ, ಕಳೆದ 4-5 ದಿನಗಳಿಂದ ಈ ಪೆಂಗ್ವಿನ್ ನಡೆದು ಹೋದದ್ದೇ ಎಲ್ಲ ಕಡೆನೂ ಸುದ್ದಿ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಯಾರ ರೀಲ್ಸ್ ನೋಡಿದ್ರೆ ಸಾಕು, ಈ ಪೆಂಗ್ವಿನ್ ನಡೆದು ಹೋಗಿದ್ದೇ ಒಂದು ವಿಷಯವಾಗಿದೆ. ನೀವು ಕೂಡ ಅನೇಕ ಕಡೆಗಳಲ್ಲಿ ಈ ಒಂದು ವಿಡಿಯೋನ ನೋಡಿರ್ಬೋದು. ಆ ಪೆಂಗ್ವಿನ್ ಏನಾಯಿತು, ಯಾಕೆ ಒಂಟಿಯಾಗಿ ಹೋಗ್ತಿದೆ, ಅದ್ರ ಕತೆ ಏನಾಯಿತು, ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ಆ ಒಂಟಿ ಪರ್ವತದ ಕಡೆ ಆ ಪೆಂಗ್ವಿನ್ ಹೋಗ್ತಾ ಇದೆ, ಆಮೇಲೆ ಏನಾಯಿತು, ತನ್ನ ಎಲ್ಲ ಪೆಂಗ್ವಿನ್ಗಳು ಕೂಡ ನೀರಿನ ಕಡೆಗೆ ಹೋದರೆ, ಆದರೆ ಇದೊಂದು ಮಾತ್ರ ಯಾಕೆ ನೀರಿಲ್ಲದ ಕಡೆ ಪಯಣ ಮಾಡ್ತಿದೆ ಅನ್ನೋದೇ ಎಲ್ಲ ಕಡೆಗೂ ಚರ್ಚೆ ಆಗ್ತಾ ಇರೋವಂಥ ವಿಷಯ. ಆ ಅಂಟಾರ್ಟಿಕದ ಎತ್ತರದ ಹಿಮಶಿಖರದ ಕಡೆಗೆ ಯಾಕೆ ಒಂಟಿ ಪಯಣ ಸಾಕ್ತು ಈ ಪೆಂಗ್ವಿನ್ ಅನ್ನೋದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯಾಗಿದೆ. ಯಾರಿಗೂ ಕಾಣದ ಸಂಗತಿ ಈ ಒಂದು ಪೆಂಗ್ವಿನ್ಗೆ ಮಾತ್ರ ಯಾಕೆ ಕಾಣಿಸ್ತು, ನಮಗೆ ಕಾಣಿಸದ ಒಂದು ಶಕ್ತಿ ಆ ಒಂದು ಮೂಕ ಪ್ರಾಣಿಗೆ ಯಾಕೆ ಕಾಣಿಸ್ತು, ಯಾಕೆ ಹತಾಶೆಯಿಂದ ಈ ಪೆಂಗ್ವಿನ್ ಪರ್ವತದ ಕಡೆಗೆ ಒಂಟಿಯಾಗಿ ನಡೆದು ಹೋಗ್ತಾ ಇದೆ. ಯಾರ ಸಹವಾಸನೂ ಬೇಡ ಅಂತೇಳಿ ಅದಕ್ಕೆ ನಿರ್ಧಾರ ಮಾಡಿ ಬೇಸರದಿಂದ ಆ ಪರ್ವತದ ಕಡೆಗೆ ಒಂಟಿಯಾಗಿ ಹೋಯ್ತಾ? ಹಲವು ಕುತೂಹಲಕಾರಿಯಾದ ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಎದ್ದಿದೆ. ಮೊದಲನೇದಾಗಿ ಈ ವಿಡಿಯೋ ಬಗ್ಗೆ ತಿಳಿಯೋಣ. ಈ ವಿಡಿಯೋ ಚಿತ್ರೀಕರಣ ಆಗಿದ್ದು 2007ರಲ್ಲಿ. ಹಳೆಯದಾದಂಥ ವಿಡಿಯೋ. ಇದನ್ನು ಚಿತ್ರೀಕರಿಸಿದ್ದು ವೆರ್ನರ್ ಹೆರ್ಸಾಗನ್ನ. ಈತ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದರು. ಸುಮಾರು 19ರಿಂದ 20 ವರ್ಷ ಹಳೆಯದಾಗಿರುವಂತಹ ಈ ಒಂದು ದೃಶ್ಯ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಯಿಂದ ಈ ಒಂದು ವಿಡಿಯೋ ಬಂದಿರೋ ಅಂಥದ್ದು. ಅದರ ಮುಖ್ಯ ಎನ್ಕೌಂಟ್ರೀಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಅನ್ನೋ ಒಂದು ಡಾಕ್ಯುಮೆಂಟ್ರಿಯಿಂದ ಈ ಒಂದು ವಿಡಿಯೋ ಬಂದಿರೋ ಅಂಥದ್ದು. ಆ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಈ ಒಂದು ಪೆಂಗ್ವಿನ್ ನಡೆದು ಹೋಗಿರೋವಂತಹ ದೃಶ್ಯ ಮಾತ್ರ ವೈರಲ್ ಆಗಿದೆ. ಅದು ಈಗ ಅಂಟಾರ್ಟಿಕ ತಂಡವನ್ನು ವಿಶ್ವದ ಎಂಡು ಅಥವಾ ವಿಶ್ವದ ಎಡ್ಜ್ ಅಂತಲೇ ಕರೀತಾರೆ. ಅಲ್ಲಿ ಪೆಂಗ್ವಿನ್ಗಳು ತೀರ ಸಾಮಾನ್ಯವಾಗಿ ಇವು ಗುಂಪಾಗಿ ಒಟ್ಟಿಗೆ ವಾಸ ಮಾಡ್ತವೆ. ಇವು ಒಂದು ಮತ್ತೊಂದನ್ನು ಬಿಟ್ಟು ಇರೋದಿಲ್ಲ. ಇವು ಸಾಮಾನ್ಯವಾಗಿ ನೀರಿನ ಬಳಿಯೇ ಇರುತ್ತವೆ. ನೀರನ್ನು ಬಿಟ್ಟು ಹೆಚ್ಚು ದೂರ ಇವು ಹೋಗಲ್ಲ. ಅದೇ ರೀತಿ ಒಂದಷ್ಟು ಪೆಂಗ್ವಿನ್ಗಳು ಗುಂಪಾಗಿ ಒಟ್ಟಿಗೆ ನಡೆದುಕೊಂಡು ಹೋಗ್ತಾ ಇರ್ತವೆ. ಅದರಲ್ಲಿ ಮಾತ್ರ ಒಂದೇ ಒಂದು ಪೆಂಗ್ವಿನ್ ಮಾತ್ರ ದೂರದಲ್ಲಿರುವಂತಹ ಹಿಮಶಿಖರದ ಕಡೆಗೆ ನಡೆದುಕೊಂಡು ಹೋಗುತ್ತೆ. ಈ ರೀತಿಯಾಗಿ ಹತಾಶೆಯಾಗಿ ಹೋಗ್ತಾ ಇರೋದನ್ನ ಗಮನಿಸ್ಬೋದು. ಅದು ಹತಾಶೆಯಿಂದ ಹೋಗ್ತಾ ಇದೆಯೋ ಅಥವಾ ಅದರ ಗುರಿ ಕಡೆಗೆ ನಡೀತಾ ಇದೆಯೋ ಅನ್ನೋದು ಆ ಪೆಂಗ್ವಿನ್ಗೆ ಗೊತ್ತಿರೋವಂಥ ವಿಷಯ. ಅಭಿಪ್ರಾಯಗಳ ಪ್ರಕಾರ ಎಲ್ಲರೂ ಒಂದೊಂದು ರೀತಿ ಒಂದೊಂದು ಥರ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಪೆಂಗ್ವಿನ್ ಮಾತ್ರ ದೃಢಚಿತ್ತದಿಂದ ಒಂದೇ ಒಂದು ಕಡೆ ಮಾತ್ರ ತನ್ನ ದಿಕ್ಕನ್ನು ವಿರುದ್ಧ ದಿಕ್ಕಿನಲ್ಲಿ ಬದಲಾಯಿಸುತ್ತೆ. ಅವರ ಅಭಿಪ್ರಾಯದ ಪ್ರಕಾರ ಆ ಗುಂಪನ್ನು ಬಿಟ್ಟು ಅದು ಒಬ್ಬಂಟಿಯಾಗಿ ಏನೋ ಸಾಧನೆ ಮಾಡೋಕ್ಕೆ ಹೋಗ್ತಾ ಇದೆ. ಆ ಶಿಸ್ತನ್ನು ನಾವೆಲ್ಲರೂ ಕೂಡ ಮನುಷ್ಯರಾಗಿ ನಾವು ಕೂಡ ಅಳವಡಿಸಿಕೊಳ್ಬೇಕು ಅಂತೇಳಿ ಕೆಲವರ ಅಭಿಪ್ರಾಯ ಆಗಿದೆ. ಇದು ಒಂದು ಕಡೆ ಆದರೆ ಆ ಪೆಂಗ್ವಿನ್ ಕೂಡ ಮನುಷ್ಯನ ಸಹಜ ಭಾವನೆಗಳಾದಂತಹ ನೋವು, ನಲಿವು, ಬೇಸರ, ಹತಾಶೆ, ಖಿನ್ನತೆ ಇದೆಲ್ಲವೂ ಕೂಡ ಉಂಟಾಗಿದೆ. ಇದೇ ರೀತಿ ಯಾವುದರ ಒಂದು ಭಾವನೆಗೆ ಸಿಲುಕಿ ಆ ಒಂದು ಪೆಂಗ್ವಿನ್ ಈ ಗುಂಪಿನ ಸಹವಾಸ ಬೇಡ ಅಂತೇಳಿ ಡಿಸೈಡ್ ಮಾಡಿ ಬೇಜಾರದಿಂದ ದೂರ ನಡೆದುಕೊಂಡು ಹೋಗ್ತಾ ಇದೆ. ಪ್ರಾಣಿಗಳೆಂದರೆ ಅವು ಮೂಕ ಪ್ರಾಣಿಗಳಾಗಿರ್ಬೋದು. ಹಾಗಂತ ಭಾವನೆಗಳಿಗೆ ಮನುಷ್ಯರಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ಪ್ರಾಣಿಗಳು ಕೂಡ ಭಾವನೆಗಳಿಗೆ ಸ್ಪಂದಿಸ್ತವೆ. ಅದೇ ರೀತಿ ಈ ಪೆಂಗ್ವಿನ್ನಿಗೂ ಸಹ ಏನೋ ಒಂದು ಖಿನ್ನತೆಗೆ ಒಳಗಾಗಿರ್ಬೋದು ಅನ್ನೋದು ಈ ಡಾಕ್ಯುಮೆಂಟ್ರಿಯಲ್ಲಿ ಎದ್ದು ಕಾಣ್ತಾ ಇದೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಆ ಪೆಂಗ್ವಿನ್ ಹೋಗ್ತಾ ಇರೋದನ್ನು ನೋಡಿ ಆ ದಿಕ್ಕನ್ನು ಬದಲಾಯಿಸಲು ಆ ವಿಡಿಯೋ ಮಾಡ್ತಿರೋ ಅಂತಹ ಛಾಯಾಗ್ರಾಹಕರು ಕೂಡ ಅದನ್ನು ತಡಿಲಿಕ್ಕೆ ನೋಡ್ತಾರೆ. ಆದರೆ ಕೂಡ ಅದು ಕೂಡ ಮುಂದೆ ಹೋಗುತ್ತೆ ಅನ್ನೋದು ಕೂಡ ತಿಳಿದು ಬಂದಿರೋ ಅಂಥ ವಿಷಯ. ಆಮೇಲೆ ಏನಾಯಿತು ಈ ಪೆಂಗ್ವಿನ್ ಕತೆ ಅನ್ನೋದು ಏನಂತ ಹೇಳಿದ್ರೆ, ಪೆಂಗ್ವಿನ್ ಹಿಮ ಪರ್ವತದಲ್ಲಿ ಅತಿಯಾದ ಶೀತ ವಾತಾವರಣದಿಂದ ಸತ್ತೋಯ್ತು ಅನ್ನೋದು ಕೂಡ ಕೆಲವರ ಒಂದು ವಾದ. ಇದು ಸುಳ್ಳೋ ನಿಜನೋ ಎಷ್ಟರ ಮಟ್ಟಿಗೆ ಅನ್ನೋದು ಕೂಡ ಗೊತ್ತಿಲ್ಲದ ವಿಷಯ. ಹಾಗಾಗಿ ಈ ವಿಡಿಯೋದಿಂದ ಏನೆಲ್ಲ ತಿಳ್ಕೊಬೋದು ಅನ್ನೋದು ಗೊತ್ತಾಗಿದೆ. ಅದು ಹತಾಶೆಯಿಂದ ಹೋಗ್ತಾ ಇರೋದನ್ನು ನೋಡಿದ್ರೆ ಏನೋ ಅಲ್ಲಿ 2 ನಿಮಿಷಗಳ ಕಾಲ ಅವಿಬ್ಬರ ನಡುವೆ ಏನೋ ಒಂದು ಡಿಸ್ಕಷನ್ ಆಗಿದೆ. ಆ ನಂತರ ಅದು ಅದರ ದಿಕ್ಕನ್ನೇ ಬದಲಿಸಿ ಹೋಗ್ತಾ ಇದೆ.
ನೋಡೋಕ್ಕೆ ಒಂಥರ ಮನಸ್ಸಿಗೆ ಬೇಜಾರಂತ ಅನಿಸುತ್ತೆ, ಒಂದೇ ಹೋಗ್ತಾ ಇದೆ ಅಂಥೇಳಿ. ಎಂಥರಿಗಾದ್ರೂ ಯಾಕಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂಥರ ಮೂಡುತ್ತೆ ಅಲ್ವಾ. ಎಲ್ಲರಿಗೂ ಕೂಡ ಏನೋ ಒಂಥರ ಬೇಜಾರಾಗುವಂಥ ಸಂಗತಿನೂ ಕೂಡ ಇದರಲ್ಲಿದೆ. ಸೊ ಕೆಲವರ ಅಭಿಪ್ರಾಯ ಒಂದೊಂದು ರೀತಿ ಒಂದೊಂದು ಥರ ಇದೆ. ಸೊ ಇವತ್ತಿನ ಒಂದು ಈ ವಿಡಿಯೋ ಇದಾಗಿತ್ತು. ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೊತ್ತಿರುವಷ್ಟು ವಿಡಿಯೋನ ಹೇಳಿದ್ದೀನಿ. ಸೊ ಸಂಗ್ರಹ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಹೊಸ ಟಾಪಿಕೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್.